ಹೆಸರು ಸರ್ ಲಾರೆನ್ಸ್ ಅಂತ. ಲಾರೆನ್ಸ್ ಅವ್ರು ಏನ್ ಮಾಡೋದು? ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಪ್ಲಸ್ ರಿಯಲ್ ಎಸ್ಟೇಟ್ ಮಾಡ್ತೀರಿ. KR ಪುರ ಕ್ಷೇತ್ರ ಅಂದ್ರೆ ಒಂದ್ ರೀತಿ IT ಕ್ಷೇತ್ರ, ಜೊತೆಗೆ ರಿಯಲ್ ಎಸ್ಟೇಟ್ ರಾಜಕೀಯ ಅಂತಾರೆ. ಜೋರ ರಿಯಲ್ ಎಸ್ಟೇಟ್ ಇಲ್ಲಿ? ಸರ್ ಇಲ್ಲಿ ಜೋರು ರಿಯಲ್ ಎಸ್ಟೇಟ್ ಅನ್ನೋದು ಜೋರು, ಬೇರೆ ರಾಜಕಾರಣಿಗಳಿಗೆ ಮಾತ್ರನೇ ಜೋರು. ಓಕೆನಾ. ಪ್ಲಸ್ ಇನ್ನೊಂದು ಏನಂದ್ರೆ ಇಲ್ಲಿ ಸೈಟ್ಗಳು ತುಂಬಾ ಜಾಗಗಳು ಎಕರೆಗಳೆಲ್ಲ ಇತ್ತು. ಇವತ್ತು ನೀವು ನೋಡಿ ಬರೀ ಲ್ಯಾಂಡ್ಗಳು ಇದು ಲೇಔಟ್ಗಳೇ ಆಗಿದೆ. ಓಕೆನಾ. ಗೌರ್ಮೆಂಟ್ ಜಾಗದಲ್ಲಿ ಲೇಔಟ್ಗಳೇ ಮಾಡ್ಬಿಟ್ಟಿದ್ದಾರೆ. ಪ್ಲಸ್ ಅಭಿವೃದ್ಧಿ ಅನ್ನೋದು ಇಲ್ಲಿ ಇಲ್ವಾ ಇಲ್ಲ. 3,000 ಕೋಟಿ ಅನ್ನೋದನ್ನ ತಗೊಂಡ್ಬಂದ್ರು ಅಭಿವೃದ್ಧಿ ಕಾರ್ಯಕ್ರಮಕ್ಕಂತ, ಅಭಿವೃದ್ಧಿ ಮಾಡೋಣ ಅಂತ. ಕಳೆದ ಅವಧಿಯಲ್ಲಿ ಹೌದು. ಇವಾಗ ಸಿದ್ದರಾಮಯ್ಯ ಇದ್ದಾಗನು ಅವ್ರಿಗೆ ಕೊಟ್ಟಿದ್ದಾರೆ, ಯಡಿಯೂರಪ್ಪ ಇದ್ದಾಗನು ಕೊಟ್ಟಿದ್ದಾರೆ. ಇವಾಗ ಅಭಿವೃದ್ಧಿ ಅನ್ನೋಗ ನಾವು 10 ವರ್ಷ 11 ವರ್ಷ ಇವ್ರಿಗೆ ಓಟ್ ಹಾಕಿ ನಾವು ಗೆಲ್ಸಿದೀರಿ ಬೈರ್ತಿ ಬಸವರಾಜ್ನ. ಏನಂದ್ರೆ ಅವರು ಕೆಲಸ ಮಾಡ್ತಾರೆ ಮಾಡ್ತಾರೆ ಅಂದ್ಬಿಟ್ಟು ನೀವೇ ನೋಡ್ಕಿಬೇಕಲ್ರಿ. ಗುಂಡಿಗಳು ಎಷ್ಟು ಗುಂಡಿಗಳಿದೆ, ಮೋರಿ ಕೆಲ್ಸಗಳು ನೋಡಿ ನೀವು. ಆ KR ರೋಡ್ ಅಲ್ಲಿ ನೋಡಿ, ಸುಮ್ನೆ ಪಿಟ್ ನೀರುಗಳು ಬರುತ್ತೆ, ಸ್ಕೂಲ್ ಮಕ್ಳು ಹೋಗಕ್ಕಾಗಲ್ಲ. ಇವಾಗ ಗೌರ್ಮೆಂಟ್ ಸ್ಕೂಲ್ ಇಟ್ಕೊಳ್ಳಿ, ಅಭಿವೃದ್ಧಿ ನೋಡ್ತಾ ಇದೀರಾ. ಒಂದು ಆಡಿಟೋರಿಯಂ ರೂಮ್ ಇಲ್ಲ, ಒಂದು ಸ್ಕೂಲ್ ಕಟ್ಸಿಲ್ಲ, ಇಲ್ಲಿ ಒಂದು ಮೆಡಿಕಲ್ ಇದಿಲ್ಲ. ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಳ್ಳಿ, ಸುಮ್ನೆ ಕಟ್ತಾ ಇದಾರೆ ಹೊರತು ಅಲ್ಲಿ ಎಲ್ಲ ದುಡ್ಡು ಕೇಳ್ಬಿಟ್ಟೆ ಅಲ್ಲ ಎಲ್ಲ ನಡೆಯೋದೆ. ಮತ್ತೆ ಹೆಂಗ್ ಸರ್ ಜನ ಗೆಲ್ಲಿಸ್ಕೊ ಬರ್ತಾರೆ ಬ್ಯಾಕ್ ಟು ಬ್ಯಾಕ್? ಸರ್ ಗೆಲ್ಸ್ಕೊಂಡ್ ಬರೋದು ಹೆಂಗೆ ಅಂತ ಅದು ನಮ್ಗೆ ಇನ್ನ ಗೊತ್ತಾಗ್ತಾ ಇಲ್ಲ. ಇವಾಗ ರಾಹುಲ್ ಗಾಂಧಿ ಹೇಳ್ತಾ ಇದಾರೆ ಎಲ್ಲ ಓಟ್ಗಳದು ಚೋರಿ ಆಗಿದೆ ಅಂತ. ನೋಡೋಣ, ಅದು ಕಂಡಿಡಿಯೋಣ. ನಿಮ್ಗೆ ಹಂಗ ಅನ್ಸುತ್ತಾ ಮತಗಳ್ತನ ಆಗಿದೆ? 100% ಸರ್. ಏನಂದ್ರೆ KR ಪುರ ಅಂದ್ರೆ ಹೊರಗಡೆ ಬಂದಿರೋ ವೋಟರ್ಸ್ ಜಾಸ್ತಿ ಇರ್ತಾರೆ. ಹೌದೌದು, ನಿಜ ಸರ್. ಅದು ಏನಂದ್ರೆ ಇವಾಗ ನಿಮ್ಗೆ ಗೊತ್ತಾಗ್ತದೆ. ನಾವು ಪ್ರಜಾಪ್ರಭುತ್ವದಲ್ಲಿ ಎಲ್ಲಾರ್ಗು ಒಂದು ಹಕ್ಕು ಇದೆ, ಕೇಳೋದಕ್ಕೆ ಹಕ್ಕು ಇದೆ. ಇವಾಗ ಅವರು MLA ಶಾಸಕ ಆಗಿದಾಗ MLA, ನಮಗೂ MLAನೆ. ಇವಾಗ ಅಭಿವೃದ್ಧಿ ಏನ್ ಮಾಡಿದಾರೆ ನೀವೇ ನೋಡಿ. ಸುಮ್ನೆ ಒಂದು ಕ್ಯಾಮ್ರಾ ಹಿಡ್ಕೊಂಡು ನೀವು ಬೇಕಾದ್ರೆ ಈ KR ಕ್ಷೇತ್ರ ಎಲ್ಲ ನೀವು ತಿರ್ಗಾ ನೋಡಿ, ಒಂದೇ ಒಂದು ರೋಡ್ ಚೆನ್ನಾಗಿದೆ ಅಂತ.